ಹಾಯ್ ಹಲೋ ಫ್ರೆಂಡ್ಸ್ ನಾನು ನೈಟ್ 1:30ಗೆ ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇತ್ತು. ಹಸು ಕರುನ ಇಲ್ಲಿ ಗೇಟ್ ಹತ್ರನೇ ಕಟ್ಟಾಕಿದ್ವಿ. ಶೆಡ್ ಸ್ವಲ್ಪ ಆಲ್ಟ್ರೇಷನ್ ನಡೀತಾ ಇತ್ತು, ಆ ಕಾರಣಕ್ಕೆ ಕರುನ ಇಲ್ಲಿ ಕಟ್ಟಾಕಿದ್ವಿ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ಎದ್ದು ಬಂದು ಕರುನ ತೊಗೊಂಡೋಗಿ ಶೆಡ್ಡಲ್ಲಿ ಕಟ್ಟಾಕ್ಬಿಟ್ಟು ನೋಡಿದ್ರೆ ವಿಪರೀತ ಮಳೆ. ಯಾಕಂದರೆ ತುಂಬ ದಿನ ಆದಮೇಲೆ ಮಳೆ ಬರ್ತಾ ಇರೋವಂಥದ್ದು. ಮಳೆ ಬರೋದು ನೋಡಿ ತುಂಬಾ ಖುಷಿ ಆಯಿತು. ರೈತರಿಗೆಲ್ಲ ಮಳೆ ಬಂದ್ರೇ ಅಲ್ವಾ ಖುಷಿ. ತೋಟ ಎಲ್ಲ ಒಣಗ್ತಾ ಇದೆ. ತೋಟದಲ್ಲಿ ನಿಮ್ಗೆ ಲಾಸ್ಟ್ ಟೈಮ್ ಎಲ್ಲ ನೋಡಿಸಿದ್ದೆ ತೋಟ ಎಷ್ಟೊಂದು ಒಣಗ್ತಾ ಇದೆ ಅಂತ ಬಿಟ್ಟು. ಬಿಸಿಲು ತುಂಬಾ ಬಿಸಿಲಿರೋ ಕಾರಣ ತೋಟ ತುಂಬ ಒಣಗ್ತಿತ್ತು. ಅದೇ ಮಳೆ ಬಂದಿದ್ದು ನೋಡಿ ಖುಷಿ ಆಯಿತು. ಬೆಳಗಿನ ಜಾವ 5:30ಗೆ ಎದ್ದು ಬಂದೆ. ಎದ್ದು ಬರೋಷ್ಟರೊಳಗಡೆ ನೋಡ್ತಾ ಇರ್ಬೋದು ಮೋರಿಯಲ್ಲೆಲ್ಲ ನೀರು ತುಂಬಿ ಹರಿತಾ ಇತ್ತು. ಇನ್ನೇನು ನೈಟ್ 1:30ಗೆ ಮಳೆ ಸ್ಟಾರ್ಟ್ ಆಗಿದ್ದಾಗೆ ಬೆಳಗಿನ ಜಾವ ತನಕ ನೀರು ಹರಿತಾನೇ ಇದೆ. ಅಷ್ಟು ಗಟ್ಟಿಯಾದ ಮಳೆ ಬರ್ತಾ ಇತ್ತು. ನನಗಂತೂ ತುಂಬಾ ಖುಷಿ ಆಯಿತು. ನಮಗೆಲ್ಲ ಈ ಥರ ಮಳೆ ಎಲ್ಲ ಬರೋದಕ್ಕೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಿಮಗೂ ಕೂಡ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು 5 kg ಚಿಕನ್ ಫ್ರೈ ಮಾಡ್ತಾಯಿದ್ವಿ. ಸೌದೆ ಒಲೆಯಲ್ಲಿ ಮಾಡ್ತಾ ಇರೋಂಥದ್ದು. ಹಸ್ಬೆಂಡ್ ಈಗ ಮಾಡ್ತಾಯಿದ್ದಾರೆ, ಬನ್ನಿ ತೋರಿಸ್ತೀನಿ ಒಲೆಯಲ್ಲಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ಗೆ ಬೇಕು ಅಂತೇಳಿ ಮಾಡ್ತಾಯಿದ್ರು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ವಿ ಮತ್ತು ಈರುಳ್ಳಿ ತೊಗೊಂಡಿದ್ವಿ. 1 kg ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ. ಒಂದು ಸ್ವಲ್ಪ ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ವಿ. ಇಲ್ಲಿ ಆಚಿ ಚಿಕನ್ ಮಸಾಲ, ಆಚಿ ಧನಿಯಾ ಪೌಡರನ್ನು ಕೂಡ ತೊಗೊಂಡಿದ್ವಿ. ಇವತ್ತು ಯಾವ ಥರ ಚಿಕನ್ ಫ್ರೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಹಸ್ಬೆಂಡ್ ಮಾಡ್ತಾ ಇರೋಂಥದ್ದು. ಹಸ್ಬೆಂಡು ನಾನ್ ವೆಜ್ ಎಲ್ಲ ಮಾಡ್ತಾರೆ. ಈಗ ಪಾತ್ರೆ ಇಟ್ಟು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಒಲೆಯಲ್ಲಿ ಮಾಡೋದಕ್ಕಿಂತ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರೋವಂಥದ್ದು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಆಮೇಲೆ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತೀವಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀವಿ. ನಾವು ಪ್ಯಾಕೆಟ್ಸ್ ತೊಗೊಂಡಿದ್ವಿ, ಮನೇಲಿ ಮಾಡಲಿಲ್ಲ. ಒಂದು 7-8 ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊತೀವಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಒಂದು 4-5 ಟೊಮೊಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ. ಟೊಮೊಟೊ ಕೂಡ ಹಾಕಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರೋವಂಥದ್ದು. ಅರಿಶಿನ ಪುಡಿ ಹಾಕ್ಕೊತಾ ಇದ್ವಿ. ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋವಂಥದ್ದು. ಫ್ರೈ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಚಿಕನನ್ನು ತೊಗೊಂಡಿದ್ದೀರಲ್ವ, ಚೆನ್ನಾಗಿ ವಾಶ್ ಮಾಡಿ ಚಿಕನನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಚಿಕನ್ ಹಾಕ್ತಾಯಿದ್ವಿ. ನಾವು ತೊಗೊಂಡಿರೋದು ಬಂದು ಸಣ್ಣ ಬಾಯ್ಲರು 5 kg ಚಿಕನ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್ಗೆ ಅಂತೇಳ್ಬಿಟ್ಟು, ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ಗೆ ಬೇಕು ಅಂತೇಳ್ಬಿಟ್ಟು ಅವರು ಮಾಡಿರೋವಂಥದ್ದು. ಅದಕ್ಕೆ ಮಾಡ್ತಾಯಿದ್ದಾರೆ. ನಾನೆಲ್ಲ ಅವ್ರಿಗೆ ಕಟ್ ಮಾಡಿ ಎಲ್ಲ ಹೆಲ್ಪ್ ಮಾಡಿಕೊಟ್ಟೆ. ಅವರೇ ಮಾಡಲಿ ಅಂತೇಳ್ಬಿಟ್ಟು ಅವ್ರಿಗೆ ಮಾಡೋಕ್ಕೆ ಬಿಟ್ಟಿದ್ದೀವಿ. ಅವರೇ ಚಿಕನ್ನು ಫ್ರೈಯನ್ನು ಮಾಡ್ತಾರೆ. ತುಂಬ ಜನ ಚೆನ್ನಾಗಿ ಮಾಡ್ತಾರೆ ಚಿಕನ್ ಫ್ರೈ, ಮಟನ್ ಸಾಂಬಾರು, ಬೋಟಿ ಇರ್ಬೋದು, ಇಲ್ಲ ತಲೆ ಮಾಂಸ ಎಲ್ಲವನ್ನು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಚಿಕನ್ ಎಲ್ಲ ಹಾಕಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ವಿ. ಮತ್ತು ಆಚೆ ಚಿಕನ್ ಮಸಾಲ ಪೌಡರ್ನ ಕೂಡ ಹಾಕ್ಕೊತೀವಿ. ನಾವೊಂದು 10 ಪ್ಯಾಕೆಟ್ ಚಿಕನ್ ಮಸಾಲ ಪೌಡರನ್ನು ತೊಗೊಂಡಿದ್ದೀವಿ. ಒಂದು 8 ಪ್ಯಾಕೆಟ್ ಆದರೂ ಹಾಕ್ಕೊತೀವಿ. ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಆಚೆ ಚಿಕನ್ ಮಸಾಲ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಚೆ ಚಿಕನ್ ಮಸಾಲ, ಆಚೆ ಧನಿಯಾ ಪೌಡರು ಮತ್ತು ತೇಜು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿರೋಂಥದ್ದು. ಈಗ ಆಚೆ ಚಿಕನ್ ಮಸಾಲ ಪೌಡರ್ಸ್ ಎಲ್ಲ ಫ್ರೆಂಡ್ಸ್, ಆಚೆ ಚಿಕನ್ ಮಸಾಲ ತೊಗೊಂಡ್ವಿ. ಹಾಗೆ ಆಚೆ ಅಚ್ಕಾರದ ಪುಡಿ ತೊಗೊಂಡಿದ್ವಿ. ಅದು ಕೂಡ ಒಂದು ಪ್ಯಾಕೆಟ್ ಖಾರವನ್ನು ಕೂಡ ಹಾಕ್ಕೊಂಡಿದ್ವಿ. ಖಾರ ಎಷ್ಟು ಬೇಕಂತ ನೋಡಿಕೊಂಡು ಮತ್ತೆ ಹಾಕ್ಕೊಳ್ಬೋದು. ಈಗ ನಾವು 1 ಪ್ಯಾಕೆಟ್ ಖಾರದ ಪುಡಿಯನ್ನು ಹಾಕಿದ್ವಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ವಿ. ಇದಕ್ಕೇನು ವಾಟರ್ ಏನೂ ಹಾಕ್ತಾಯಿಲ್ಲ. ಹಾಗೆಯೇ ಗಟ್ಟಿಯಾಗಿ ಮಿಕ್ಸ್ ಮಾಡಿ ಬೇಯಿಸೋದ್ರಿಂದ ಅದರಲ್ಲಿರೋವಂಥ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಬೆಂದಾಗಿ ನೀರಿನಂಶ ಬಿಟ್ಕೊಂಡಿದೆ. ಇದರಲ್ಲಿರೋಂಥ ನೀರಿನಂಶ ಎಲ್ಲ ಬಿಟ್ಟಿದೆ. ಈಗ ಈ ಥರ ಬಿಟ್ಟಿದೆ. ಇನ್ನೂ ಸ್ವಲ್ಪ ಬೇಯಬೇಕು. ಎಲ್ಲ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋವಂಥದ್ದು. ಇಲ್ಲಿ ಒಲೆಯಲ್ಲಿ ಮಾಡ್ತಾಯಿದ್ರಲ್ವ, ಅದಕ್ಕೆ ತುಂಬಾ ಹಬೆ ಬರ್ತಾಯಿದೆ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಹೋದರೆ ತುಂಬಾ ಹೊಗೆ ಇರೋದ್ರಿಂದ ನೀಟಾಗಿ ಕಾಣ್ತಾನೇ ಇಲ್ಲ. ಅಷ್ಟರಲ್ಲಿ ಈ ರೈಸ್ ಕೂಡ ಮಾಡಿ ಇಟ್ಟಿದ್ದೀನಿ. 2 ಕುಕ್ಕರ್ ರೈಸ್ ಮಾಡಿಟ್ಟಿದ್ದೀನಿ. 1 kg ರೈಸನ್ನು ಮಾಡಿರೋದು ಫ್ರೆಂಡ್ಸ್ಗೆ ಬೇಕು ಅಂತೇಳ್ಬಿಟ್ಟು ಮಾಡಿಟ್ಟಿದ್ದೀನಿ. ಇನ್ನೇನು ಚಿಕನ್ ಕೂಡ ಬೇಯ್ತಾ ಇದೆ. ರೈಸ್ ರೆಡಿ ಆಗಿದೆ. ಇಲ್ಲಿ ಬಂದು ಧನಿಯಾ ಪೌಡರ್ ಹಾಕ್ಕೊತೀವಿ. ಆಚೆ ಧನಿಯಾ ಪೌಡರನ್ನು ಯೂಸ್ ಮಾಡ್ತಾಯಿದ್ವಿ. ಒಂದು 2 ಪ್ಯಾಕೆಟನ್ನು ಹಾಕ್ಕೊತಾ ಇದ್ವಿ ಧನಿಯಾ ಪೌಡರನ್ನು. ಧನಿಯಾ ಪೌಡರ್ 2 ಪ್ಯಾಕೆಟ್, ಸ್ವಲ್ಪ ಚಿಕ್ಕ ₹10 ಚಿಕ್ಕ ಪ್ಯಾಕೆಟ್ಸ್ ಅಲ್ವಾ, ಅದಕ್ಕೆ 2 ಪ್ಯಾಕೆಟನ್ನು ಹಾಕ್ಕೊತಾ ಇದ್ವಿ. ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಪೌಡರನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ. ಅದನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇನ್ನೇನು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸೋಣ. ಯಾಕಂದರೆ ಚಕ್ಕೆ ಲವಂಗ ಪೌಡ್ರ್ ಹಾಕೋದ್ರಿಂದ ಅದು ಕೂಡ ಹಸಿ ವಾಸನೆ ಎಲ್ಲ ಇರುತ್ತೆ. ಅದು ಕೂಡ ಚೆನ್ನಾಗಿ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು. ಆವಾಗಲೇ ತುಂಬಾ ಚೆನ್ನಾಗಿರುವಂಥದ್ದು, ತುಂಬಾ ಟೇಸ್ಟಿಯಾಗಿ ಬರೋವಂಥದ್ದು. ಈಗ ಲಾಸ್ಟಲ್ಲಿ ಬಂದು ಪುದೀನವನ್ನು ಹಾಕ್ತಾ ಇದ್ವಿ.
ಇನ್ನೇನು ಚಿಕನ್ ಫ್ರೈ ಕೂಡ ರೆಡಿ ಆಯಿತು. ಪುದೀನನ ಹಾಕಿ ಸ್ವಲ್ಪ ಹೊತ್ತು ಪ್ಲೇಟ್ ಮಚ್ಚಿ ಹಬೆನಲ್ಲಿ ಬೇಯಿಸ್ತೀವಿ. ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಎಲ್ಲನೂ ಅಷ್ಟೇ. ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಚಿಕನ್ ಫ್ರೈ. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ನೀವು ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಹಾಲ್ ನೋಡ್ಸ್ಕೊಂಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.